ಮಹಾರಾಜರ ಮನೇಲಿ ಹುಟ್ಟು ಬೆಳೆದವ್ರಿಗೆ, ಕಾರ್ಪೆಟ್ ಮೇಲೆ ಹುಟ್ಟು ಬೆಳೆದವ್ರಿಗೆ ಐರನ್ ಇಲ್ಲ, ಕ್ಯಾಲ್ಸಿಯಂ ಇಲ್ಲ ಅಂತಿರಲ್ರಿ. ರೋಡಲ್ಲಿ ಬೇಡ್ಕೊಂಡು ತಿನ್ನೋರೆಲ್ಲ ಹೊಡೆದಾಕಂಗಿರ್ತಾರೆ. ಮೊನ್ನೆ ನನ್ನ ಅತ್ಯಂತ ನನಗೀಗ 70 ತುಂಬಿತು, ನನ್ನ ಸಮಕಾಲೀನಳು, ನನಗಿಂತ 1 ತಿಂಗಳು ಸಣ್ಣವಳು ಫೋನ್ ಮಾಡಿದ್ಲಿ, ಹೆಂಗೆ ತಿಂದೋ. ಅಯ್ಯೋ ರುದ್ರೇಶ್ ಏನಾಗಿದೆ ಗೊತ್ತಾ? ಏನಾಯ್ತು ರೀ? ನಮ್ಮ ಮನೆ ಎದುರುಗಡೆ ದೊಡ್ಡದು ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಗಳ್ತೀಯ ನೀನು? ಅಲ್ಲೋ ರುದ್ರೇಶ್, ಏನು ಗೊತ್ತಾ ಅದು? ಏನು? ಬಾಯ್ಸ್ ಅಂಡ್ ಗರ್ಲ್ಸ್ ಕೋ ಲಿವ್ ಇನ್ ಹಾಸ್ಟೆಲ್. ಈಗೆಲ್ಲ ಅದು ಶುರು ಮಾಡ್ಕೊಂಬಿಟ್ಟಿದ್ದಾರೆ ಪೇಷಂಟ್ಸನ್ನ ಇಂಪ್ರೆಸ್ ಮಾಡೋಕ್ಕೆ. ದೊಡ್ಡ ದೊಡ್ಡ ಕಂಪ್ಯೂಟರ್ಗಳು, ದೊಡ್ಡ ದೊಡ್ಡ ಸೆಟಪ್ಗಳು, ಅದೆಲ್ಲ ಬೇಕಾಗಿರೋದು ನಿನ್ನ ತಲೆ, ನೀನು ಕೊಡೋ ಔಷಧಿ ಇಷ್ಟೇ. ನಾನು ಅರಳಿ ಮರದ ಕೆಳಗೆ ಕೂತ್ಕೊಂಡ್ರು ಇವತ್ತು 100 ಜನ ಬರ್ತಾರೆ ನನಗೆ. 1.5 ಅಡಿ ಜಾಗಕ್ಕೆ ಸ್ವಂತ ಅಣ್ಣ ತಮ್ಮಂದರು. ಅಪ್ಪಂದ್ರೆ ಆಸ್ತಿ ಮಾಡದೇ ಇದ್ರೆ ಚೆನ್ನಾಗಿತ್ತು. ಆಸ್ತಿಗೆ ಹೈಕೋರ್ಟ್ ತನಕ ಹೋಗ್ತಾರಲ್ರಿ. ಮಹಾರಾಜಂದು, ಪ್ರೈಮ್ ಮಿನಿಸ್ಟರ್ದು ಜೀವ ಮತ್ತು ಜೀವನ ಎಷ್ಟು ಇಂಪಾರ್ಟೆಂಟ್ ಇದೆಯೋ, ಈ ರೋಡಲ್ಲಿ ಕಸ ಗುಡಿಸೋನ್ಗೂ ಅಷ್ಟೇ ಇಂಪಾರ್ಟೆಂಟ್ ಇದೆ. ಲೆಟ್ ಅಸ್ ನಾಟ್ ಫರ್ಗೆಟ್ ದಟ್. ನಾವು ಮಾಡ್ಕೊಂಡಿರೋ ಶ್ರೇಣೀಕೃತ ಸಮಾಜ, ನಾವು ಮಾಡ್ಕೊಂಡಿರುವಂಥ ಶ್ರೇಣೀಕೃತ ಏನು ಹೇಳ್ತೀವಿ ಅದು ದುಡ್ಡುಗಳು ನಾನು ನೋಡಿದ್ದೀನಿ. ನಿಮ್ಮ ಪತ್ರಕರ್ತರಲ್ಲೇ ನೋಡಿದ್ದೀನಿ. ಹಳೆಯ ಕಾಲದ ಪತ್ರಕರ್ತರು ಇವತ್ತು 1 ಹೊತ್ತಿನ ಊಟಕ್ಕೆ ಒದ್ದಾಡೋರು, ಬಹಳ ನಿಷ್ಠೆ ಇಟ್ಕೊಂಡು ಅಂಥವ್ರನ್ನೂ ನೋಡಿದ್ದೀನಿ. ಹಾಗೆಯೇ ಎಲ್ಲವನ್ನೂ ಮಾಡಿರೋರು ನೋಡಿದ್ದೀವಿ. ಪ್ರಶ್ನೆ ಕೊನೆಗಿದೆ, ಯಾವುದು ಉಳಿಯಲ್ಲ. ಸೊ ನಮ್ಮ ಬದುಕಿಗೆ ಒಂದು ಅರ್ಥ ಸಿಗಬೇಕು ಅನ್ನೋದಾದರೆ, ನಮ್ಮ ಪರ್ಪಸ್ ಸರಿ ಇದ್ದರೆ ಅದನ್ನು ಹೋಮಿಯೋಪತಿ ಇದನ್ನೆಲ್ಲ ಕರೆಸುತ್ತೆ. ಹೋಮಿಯೋಪತಿ ಏನು ಹೇಳುತ್ತೆ? ವೈರಸ್ಸು ಬ್ಯಾಕ್ಟೀರಿಯಾದಿಂದ ಅಥವಾ ಬೇರೆ ಯಾವುದೋ ಇನ್ಸುಲಿನ್ ಕಮ್ಮಿ ಆಗೋದ್ರಿಂದ ಕಾಯಿಲೆ ಬರಲ್ಲ, ಅದು ಒಂದ್ರಿಂದನೇ ಬರಲ್ಲ. ಮತ್ತೇನು? ಮನುಷ್ಯ ತನ್ನ ಸಂಬಂಧವನ್ನ ಸಮಾಜ, ಕುಟುಂಬ, ಕಾರ್ಯಕ್ಷೇತ್ರ, ಇದು 3ರ ಜೊತೆ ಹಿತಮಿತವಾದ ಸಂಬಂಧವನ್ನ ಹೊಂದಿರಲೇಬೇಕು. ನಿನ್ನ ಸಂಬಂಧ ಅಲ್ಲೆಲ್ಲೇ ಊನಾದ್ರೂ ಕಾಯಿಲೆ ಅಲ್ಲಿಂದ ಶುರುವಾಗುತ್ತೆ. ಲೂಯಿ ಥಾಮಸ್ ಅಂತ ಸ್ಲೋನ್ ಕೆಟ್ರಿಂಗ್ ಮೆಮೋರಿಯಲ್ ಹಾಸ್ಪಿಟಲ್, ನ್ಯೂಯಾರ್ಕ್, ಅಲ್ಲಿ ನಮ್ಮ ಅನಂತಕುಮಾರ್ ಅಲ್ಲೇ ಹೋಗಿದ್ರು, ಪಣಿಕ್ಕರು ಎಲ್ಲ ಡಿ ಟಾಪ್ಸು, ರಿಷಿ ಕಪೂರು, ಯಾರ್ಯಾರು ಕ್ಯಾನ್ಸರ್ ಆಗಿತ್ತು ಅವರೆಲ್ಲ ಅಲ್ಲೇ ಹೋಗಿದ್ರು. ಅದರ ಡೈರೆಕ್ಟರ್ ಹೇಳ್ತಾನೆ, ಲೂಯಿ ಥಾಮಸ್ಸು, ಇವ್ ನಾವೆಲ್ಲ ಗುದ್ದಾಡ್ತಾ ಇದೀವಲ್ಲ, ನನ್ನ ಮೂಗು ದೊಡ್ಡದು, ನಿನ್ನ ಮೂಗು ದೊಡ್ಡದು, ಅಲೋಪತಿ ದೊಡ್ಡದು, ಆಯುರ್ವೇದದವರು 5,000 ವರ್ಷದಿಂದ ಇಳಿದು ಬಂದ್ಬಿಟ್ಟಿದ್ದೀವಿ, ನಾವು ಹೇಳ್ಕೊಂತೀವಿ ನಾವೇನು ಕಮ್ಮಿ ಅಂತ. ಇದೆಲ್ಲ ಅಲ್ಲ. ಅವನು ಭಾಳ ಚೆನ್ನಾಗಿ ಹೇಳ್ತಾನೆ. ಅವನು ಐ ಥಿಂಕ್ ಲೈಫ್ ಆಫ್ ಎ ಸೆಲ್ ಅಂತನೋ ಏನೋ ಒಂದು ಪುಸ್ತಕ, ಸೆಲ್ ಬಗ್ಗೆ ಅವ್ನು ಬರ್ದಿದ್ದಾನೆ. ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಕಾಪೀಸ್ ಸೋಲ್ಡ್ ಔಟ್ ಆಯಿತು. ಅದರಲ್ಲಿ ಅವನು ಬರೀತಾನೆ, ವಾಟ್ ದಿ ಪೀಪಲ್ ಅಂಡ್ ದ ಸೈಂಟಿಸ್ಟ್ really do not know is that the medicine has never begun as a science at all. It is still in pre-Darwinian, pre-Newtonian era. If the truth has been told, 75% of the causes of the diseases are not known. Another 25% of the causes are deficiency diseases and infectious diseases. Deficiency, ಮಹಾರಾಜರ ಮನೇಲಿ ಹುಟ್ಟು ಬೆಳೆದವ್ರಿಗೆ, ಕಾರ್ಪೆಟ್ ಮೇಲೆ ಹುಟ್ಟು ಬೆಳೆದವ್ರಿಗೆ ಐರನ್ ಇಲ್ಲ, ಕ್ಯಾಲ್ಸಿಯಂ ಇಲ್ಲ ಅಂತಿರಲ್ರಿ. ರೋಡಲ್ಲಿ ಬೇಡ್ಕೊಂಡು ತಿನ್ನೋರೆಲ್ಲ ಹೊಡೆದಾಕಂಗಿರ್ತಾರೆ. ಅವ್ನಿಗೆ ಯಾಕೆ ಡಿಫಿಷಿಯನ್ಸಿ ಬರಲಿಲ್ಲ, ಇವನಿಗೆ ಯಾಕೆ ಬಂತು? ಸೊ ಡಿಫಿಷಿಯನ್ಸಿ ಡಿಸೀಸು. ಒಂದೇ ಫ್ರಿಜ್ಜಿಂದ ಹಾಲು ಕುಡಿದ್ರು ಅವಳಿ ಜವಳಿ ಮಕ್ಕಳು, ಒಬ್ಳಿ ಟೈಫಾಯ್ಡ್ ಬಂತು, ಇನ್ನೊಬ್ಳಿ ಬರಲಿಲ್ಲ. ಒಂದೇ ಅನುವಂಶೀಯತೆ, ಒಂದೇ ಪರಿಸರ, ಒಂದೇ ತಾಯಿ ಮಕ್ಕಳು, ಒಂದೇ ಫ್ರಿಜ್ಜು, ಎಲ್ಲ ಒಂದೇ ಫ್ರಿಜ್ಜು, ಒಂದೇ ಹಾಲು. ಸೊ ಕಾಯಿಲೆಯನ್ನು ಭರಿಸಿಕೊಳ್ಳುವ ಅಶಕ್ತತೆ ಮನುಷ್ಯನಲ್ಲಿಯೇ ಇರುತ್ತದೆ. ಆ ಊನವನ್ನು ಕಂಡುಹಿಡಿಯುವುದೇ ಹೋಮಿಯೋಪತಿ. ಯಾಕೆ ಹೋಮಿಯೋಪತಿ ಶ್ರೇಷ್ಠ? ಇಷ್ಟೆಲ್ಲ ಕಥೆ ಹೇಳಿದ್ದು ಯಾಕೆ ಅಂದರೆ, ಫೈನಲ್ ಪಾಯಿಂಟು ನಾನು ಅಲ್ಲಿಗೆ ಬಂದು ನಿಲ್ತೀನಿ. ಇದನ್ನು ಹೋಮಿಯೋಪತಿ ಮಾಡುತ್ತೆ. ಹೋಮಿಯೋಪತಿ ಮಾಡೋ ಡಾಕ್ಟರ್ ಏನಾದ್ರು ಸರಿಯಾಗಿ ಕೆಲಸ ಮಾಡ್ಬಿಟ್ಟ, ಬಾಕಿಯವರೆಲ್ಲ ಮನೆಗೆ ಹೋಗ್ತಾರೆ. ಈಗ ಅದು ಆಗ್ತಾ ಇದೆಯಾ? ಆಗ್ತಾ ಇಲ್ಲ. ಹೋಮಿಯೋಪತಿ ಡಾಕ್ಟರ್ಗಳು ಕೂಡ ನಾವು ಅವ್ರಂಗಾಗಬೇಕು, ಬಹಳ ಬೇಗ ದುಡ್ಡು ಮಾಡಬೇಕು, ಬಹಳ ಬೇಗ ಮೇಲಕ್ಕೆ ಬರಬೇಕು, ತಪ್ಪಲ್ಲ. ಮೆಡಿಸನ್ ಅಲ್ಲಿ ಯಾವುದೇ ಫೈನಾನ್ಷಿಯಲ್ ರಿಟರ್ನ್ಸ್ ನ ಇಟ್ಕೊಂಡು ಯಾರಾದರೂ ಮೆಡಿಸನ್ ಬರ್ತಾರೆ, ಅದು MBBS ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಯಾವುದೇ ಇರ್ಬೋದು, ದೇ ವಿಲ್ ಬಿ ಎ ಮಿಸರಬಲ್ ಫೇಲ್ಯೂರ್ಸ್. ಬರಲೇಬಾರ್ದು. ಏನು ಬಾಕಿದೆಲ್ಲ ತಗೊಳ್ಳಿ, ಎಲ್ಲ ಕೋಟಿ ಮಾಡಿದವರೆಲ್ಲ, ಎಷ್ಟೋ ಜನ ಓನರ್ಸು, ರಿಯಲ್ ಎಸ್ಟೇಟ್ ಮಾಡಿದವರು, ಅವರೆಲ್ಲ SLC ಅಂಗುಟ ಚಾಪ್ಗಳು. ಹೌದು, ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡಬೇಕು. ಅವ್ರ ಆಸ್ಪತ್ರೆಯಲ್ಲಿ ನಾವು ಕೆಲಸ ಮಾಡಬೇಕು. ನೋ, ಹಣದೊಂದೇ ಇಟ್ಕೊಂಡಿರೋರು ಮತ್ತು ಹಣ ಇಲ್ಲದೆ ಇರೋಕ್ಕಾಗತ್ತಾ? ಬೇಕು, ಖಂಡಿತ ಬೇಕು. ಅದನ್ನು ದುಡ್ಕೊಂಡು ತಿನ್ನೋಣ, ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ತಂದ್ಕೊಳ್ಳೋಣ, 4 ಜನಕ್ಕೆ ಅನುಕೂಲ ಆಗುವಂಥ ಬದುಕನ್ನು ಬದುಕಬೇಕು ಅಂತ.
ನಮ್ಮಲ್ಲಿ ಎಲ್ಲರೂ ಇದೊಂದನ್ನು ಬಹಳ ಜನ ಕೋಟ್ ಮಾಡ್ತಾರೆ, ಬದುಕೋದು ಹೆಂಗೆ ಅಂತ. ಧರ್ಮ, ಅರ್ಥ, ಕಾಮ, ಮೋಕ್ಷ. ನಾವೆಲ್ಲ ಏನ್ ತಿಳ್ಕೊಂಡಿದೀವಿ ಅಂದ್ರೆ ಧರ್ಮ ಅಂದ ತಕ್ಷಣನೇ ಹಿಂದೂಯಿಸಮು, ಮುಸ್ಲಿಮು, ಜೈನಿಸಮ್. ಧರ್ಮ ಈಸ್ ರೈಚುಯಸ್ ಕೋಡ್ ಆಫ್ ಕಂಡಕ್ಟ್ ಅಂತ. ರಾಜನಿಗೊಂದು ಧರ್ಮ, ಪ್ರಜೆಗೊಂದು ಧರ್ಮ, ತಾಯಿಗೊಂದು ಧರ್ಮ, ಮಗಳಿಗೊಂದು ಧರ್ಮ, ಟೀಚರ್ಗೊಂದು ಧರ್ಮ, ಸ್ಟೂಡೆಂಟ್ಗೊಂದು ಧರ್ಮ, ಗಂಡನಿಗೊಂದು ಧರ್ಮ, ಹೆಂಡತಿಗೊಂದು ಧರ್ಮ. ಇವೆಲ್ಲ ಅಲಿಖಿತ ನಿಯಮಗಳು. ಇದು ಧರ್ಮ. ವ್ಯಾಪಾರ ಮಾಡೋನಿಗೂ ಧರ್ಮ. ವ್ಯಾಪಾರಂ ದ್ರೋಹ ಚಿಂತನ ಮಂತರ ಅದು ಬೇರೆ ಪ್ರಶ್ನೆ. ಅವನೂ ಒಂದು ಧರ್ಮ ಇರುತ್ತೆ. ಧರ್ಮದ ತಳಹದಿಯ ಮೇಲೆ ಈ ಅರ್ಥ, ಕಾಮ, ಮೋಕ್ಷಗಳು ನಿಂತಿವೆ ಅಂತ ಹೇಳ್ತೀವಿ. ಅರ್ಥ ಅಂದ್ರೆ ಬರೀ ದುಡ್ಡಲ್ಲ, ಆಲ್ ಯುವರ್ ಮೆಟೀರಿಯಲ್ ಬಿಲಾಂಗಿಂಗ್ಸ್, ಅದೆಲ್ಲವೂ ಅರ್ಥ. ಕಾಮ ಅಂದ್ರೆ ಸೆಕ್ಸ್ ಅಲ್ಲ, ನಿಮ್ಮ ಡಿಸೈರ್, ನಿಮ್ಮ ಆಸೆ. ನಿಮ್ಮ ಅರ್ಥ ಮತ್ತೆ ಕಾಮಗಳು ಧರ್ಮದ ತಳಹದಿಯ ಮೇಲಿದ್ದಾಗ ಯಾವುದೇ ತೊಂದರೆಗಳು, ಯಾವುದೇ ಊನಗಳು ನಿಮ್ಮ ತಲೆಗೆ ಬರೋದಿಲ್ಲ. ಸುಖವಾಗಿರ್ತೀರಿ. ಕೊನೆಗಿರ್ಬೇಕಾಗಿದ್ದು ಅದೇನೆ. ಆಧುನಿಕತೆಯಲ್ಲಿ ಹೇಳಿದಷ್ಟು ಕಡಿಮೆ. ದಿವಸಕ್ಕೊಂದಲ್ಲ, ಕ್ಷಣಕ್ಕೊಂದು ಕತೆ ಕೊಡ್ತೀನಿ. ಮಕ್ಳುಗಳು ಯಾರೂ ಅಪ್ಪ ಅಮ್ಮಂದ್ರೆ ನೋಡ್ಕೊಂತಾರೋ ಇಲ್ವೋ ಗೊತ್ತಿಲ್ಲ. ಕೋವಿಡ್ ಟೈಮಲ್ಲಿ ನೋಡಿದ್ರಾ, ಫೋನ್ ನಂಬರ್ ಸಿಕ್ತಂತೆ, ಸತ್ತೋದ ಮೈಸೂರಲ್ಲಿ ಸತ್ತೋದ್ನಂತೆ. ಮಗನಿಗೆ ಫೋನ್ ಮಾಡಿದ್ರೆ ಇಲ್ಲ ನೀವೇ ಧಾರ್ಮಿಕ ವಿಧಿವಿಧಾನಗಳನ್ನ ಮಾಡ್ಬಿಡಿ. ಇನ್ನೊಂದು ಗಂಟೆ ಬಿಟ್ಕೊಂಡು ಮತ್ತೆ ಫೋನ್ ಮಾಡಿದಂತೆ, ನಿಮ್ಮ ಅಪ್ಪ 9 ಲಕ್ಷ ಬಿಟ್ಟೋಗಿದ್ದಾನೆ ಅಂತ, ಬರ್ತೀನಿ ಇನ್ನಂತ. ಅವಾಗ ಎಂತ ಮಾನವೀಯತೆ, ಎಂತ ದರ್ದು. ಈಗೆಲ್ಲ ನೀವು ಹೆಡ್ಲೈನ್ಸ್ ನೋಡಿ. ನಾನು ಮೊನ್ನೆ ಇಲ್ಲೇ ನೀವು ಕೂತಿರೋ ಜಾಗದಲ್ಲೇ ಬಂದು ಸುಸ್ತಾಗಿತ್ತು, ಒಂದು ಲೋಟ ಟೀ ಕೊಟ್ಲು. ಈಗ ಕಾಫಿಯಿಂದ ಟೀಗೆ ಬಂದಿದ್ದೀನಿ, ಕೊಟ್ಲು, ಹಾಕಿದೆ. ಒಂದು ಚಾನಲ್ ಹಾಕಿದೆ, ಪ್ರಿಯಕರನ ಜೊತೆ ಸೇರಿ ಗಂಡನ ಕೊಲೆ. ಹೌದು. ನನ್ನ ಹೆಂಡತಿ ಬಂದವಳು, ಥೂ ತೆಗಿರಿ ಅಂದ್ಲು. ನೆಕ್ಸ್ಟ್ ಹಾಕಿದೆ, ಅಲ್ಲಿ 40 ವರ್ಷದ ಆಂಟಿಯ ಜೊತೆ 20 ವರ್ಷದ ಹುಡುಗನ ಪರಾರಿ ಬಂತು. ಇನ್ನೊಂದು ತೆಗೆದೆ, ಯಾರೋ ಮಗಳು, ತಾಯಿ ಮಗಳನ್ನ ನೋಡ್ಕೊಳಕ್ಕಾಗಲ್ಲ ಅಂತ 4ನೇ ಫ್ಲೋರಿಂದ ಕೆಳಗಡೆ ಬಿಸಾಕಿದಾಳೆ. ಮೊನ್ನೆ ಒಬ್ಬ ತಾಯಿನ ಪ್ಯಾರಾಪ್ಲಿಜಿಕ್, ಇನ್ಮೇಲೆ ನನ್ನ ಕೈಲಿ ನೋಡ್ಕೊಳಕ್ಕಾಗಲ್ಲ ಅಂತ 4ನೇ ಫ್ಲೋರಿಂದ ಆಯ್ತು, ಅವಳು ಸದೋದ್ಲು, ಇವನ್ ಜೈಲಿಗೆ ಹಾಕ್ತಾರೆ, ಇವನೇ ದುಡ್ಕೊಂಡ್ ತಿನ್ಬೇಕಾಗಿಲ್ಲ, ನಾವು ಟ್ಯಾಕ್ಸ್ ಪೇಯರ್ ದುಡ್ಡಲ್ಲಿ ಬದುಕ್ತಾನೆ, ಅವನ ಜೀವನ ಸೆಟ್ಲ್ ಆಯ್ತು. ಪ್ರಶ್ನೆ ಏನು ಅಂದ್ರೆ, ಮನುಷ್ಯ ಎಲ್ಲಿಗೆ ಹೋಗ್ತಾ ಇದೀವಿ? ನಾವು ಮಂಗನಿಂದ ಮಾನವ ಅಂತ ಇದೀವಲ್ಲ, ಈ ಎಲ್ಲ ಕಾಯಿಲೆಗಳು, ಇಷ್ಟೊಂದು ಡಿಸ್ಪ್ಯಾರಿಟೀಸು ನಮ್ಮಲ್ಲೇನೆ ಎಷ್ಟೊಂದು ಹೇಳ್ತಾರೆ. ಅವಳ್ಯಾರೋ ತಮ್ಮ ತಾಯಿ ಗೋವಾದಿಂದ ಮಗನ್ನ 4 ವರ್ಷದ ಮಗನ ಕೊಲೆ ಮಾಡಿ ಸೂಟ್ ಕೇಸಲ್ಲಿ ಹಾಕೊಂಡು ಬಂದಿದ್ದಾಳೆ ಬೆಂಗಳೂರಿಗೆ. ಬಂದಿದ್ದಾಳೆ. ಯಾರೋ ಒಬ್ಬಳು ತಾಯಿ, ಅವಳು SLCಯಲ್ಲಿ ಮಾರ್ಕ್ ಕಡಿಮೆ ತಗೊಂಡ್ಲತ್ತೆ. ಆ ಕಡಿಮೆ ತಗೊಂಡ ಮಾರ್ಕನ್ನೇ ವಸ್ತುವಾಗಿ, ವಿಷಯವಾಗಿ ಇಟ್ಕೊಂಡು ತನ್ನ ಅಕ್ರಮ ಸಂಬಂಧಕ್ಕೆ ತೊಂದರೆ ಆಗತ್ತೆ ಅಂತೇಳಿ ಅವಳು ಅನ್ಕೋದಿಲ್ಲ. ಈಗ ಅಕ್ರಮ ಸಕ್ರಮ ಮಾಡ್ತಾ ಇದಾರಲ್ಲ ಇವರು, ನಮ್ದೆಲ್ಲ ಸೈಟ್ಗಳು. ಹೌದು. ಇನ್ನೊಂದು 5 ವರ್ಷ ಹೋದ್ರೆ 5 ವರ್ಷ. ಅಯ್ಯೋ, ಮೊನ್ನೆ ನನಗೀಗ 70 ತುಂಬಿತು. ನನ್ನ ಸಮಕಾಲೀನ, ನನಗಿಂತ 1 ತಿಂಗಳು ಸಣ್ಣವಳು ಫೋನ್ ಮಾಡಿದ್ಲಿ, ಹೆಂಗ್ ತಿಂದೋ. ಅಯ್ಯೋ ರುದ್ರೇಶ್, ಏನಾಗಿದೆ ಗೊತ್ತಾ? ಏನಾಯ್ತ್ರಿ? ನಮ್ಮ ಮನೆ ಎದುರುಗಡೆ ದೊಡ್ಡದು ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ಗಳ್ತೀಯ ನೀನು? ಅಲ್ಲೋ ರುದ್ರೇಶ್, ಏನು ಗೊತ್ತಾ ಅದು? ಏನು? ಬಾಯ್ಸ್ ಅಂಡ್ ಗರ್ಲ್ಸ್ ಕೋ ಲಿವ್ ಇನ್ ಹಾಸ್ಟೆಲ್. ಹೌದು, ಈಗ ಅದು ಶುರುವಾಗಿದೆ ಅಂತೆ. ನಾನು ಹೇಳಿದೆ, ನಮ್ಮ ಕಾಲದಲ್ಲಿ ಇರ್ಲಿಲ್ವಲ್ಲೇ ಸುಖ, ಎಲ್ಲ ಈ ಕಾಲಕ್ಕೆ ಬಂದ್ಬಿಡ್ತು. ಸೊ ಬರ್ತಾ ಬರ್ತಾ ಮಕ್ಕಳೇ ಬೇಡ, ಡಿಂಕ್ ರೆವಲ್ಯೂಷನ್ ಅಂತ, ಡಬಲ್ ಇನ್ಕಮ್ ನೋ ಕಿಡ್ಸ್, ಈಗ ಶುರುವಾಗಿದೆ. ಬರೋರು ಹೇಳ್ತಾರೆ, ಮದುವೆ ಆದವ್ರು 1/2 ಜನ ನಾವು ಮಕ್ಳು ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ನಿಜ ಸುಳ್ಳಿನ ಬಗ್ಗೆ ಮಾತಲ್ಲ. ಅಂದ್ರೆ ಯಾರು ನಮ್ಮಪ್ಪ 10 ಮಕ್ಳು ಹುಟ್ಟಿಸ್ದ, 5 ಎಕರೆ ಜಮೀನಿತ್ತು, ಎಂದೂ ಒಂದು ದಿವಸ ಈ ತರ ಮಾತಾಡಲಿಲ್ಲ. ಅವನಿಗೆಂದೂ ಈ ಸಂಸಾರ ಭಾರ ಅಂತ ಅನ್ನಿಸ್ಲಿಲ್ಲ. ಮಕ್ಕಳೇ ಆಸ್ತಿ ಅಂತ ಭಾವಿಸಿದ್ರು. ನಮ್ಮ ವ್ಯಾಪಾರಿಗಳಿದ್ದಾರೆ ನಮ್ಮ ರೋಡಲ್ಲಿ, ಅವ್ರು ಹೇಳ್ತಾರೆ, ಮಕ್ಕಳಿಗೆ ಆಸ್ತಿ ಮಾಡೋದಲ್ಲ ಡಾಕ್ಟ್ರೇ, ಮಕ್ಕಳನ್ನೇ ಆಸ್ತಿ ಮಾಡಿ. ಹೌದು ಹೌದು. ಅಂದ್ರೆ ನಮ್ಮ ಜೀವನದಲ್ಲಿ, ನನ್ನ ಬದುಕಿನಲ್ಲಿ ಈ ಥರದ ಬದಲಾವಣೆ ಮಾಡಿಕೊಂಡ್ರೆ ನೀವ್ಯಾರು ಡಾಕ್ಟ್ರ್ ಬಳಿಗೆ ಆಗಿಂದಾಗ್ಗೆ ಹೋಗೋ ಅಂತ ಸಂದರ್ಭಗಳು ಬರೋದಿಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ ಅಂತ. ಐ ಥಿಂಕ್ ನಾನು ಅದೆಲ್ಲ ಒಂದು ಕಡೆ ಅದನ್ನೇ ಬರ್ಕೊಂಡಿದ್ದೆ. ನಾವು ನಮ್ಮ ಇವತ್ತು ವೈದ್ಯರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ವೈದ್ಯನಿಗೆ ಒಂದಷ್ಟು ಕಂಪ್ಯೂಟರ್, ಜ್ಯೋತಿಷವೂ ಕಂಪ್ಯೂಟ್ರು, ಡಾಕ್ಟ್ರು ಕಂಪ್ಯೂಟ್ರು. ಅಯ್ಯೋ, ಅಲ್ಲೆಲ್ಲೋ ಯಾರೋ ಈಗಲೇ 10 ವರ್ಷಕ್ಕೆ ಮುಂಚೆ ಕಂಪ್ಯೂಟರೈಸ್ಡ್ ಹೋಮಿಯೋಪತಿ ಅಂತ ಹಾಕೊಂಡ. ಐ ಟೆಲ್ ಯು ವಿಲ್ ಬಿ ಎ ಮಿಸರಬಲ್ ಫೇಲ್ಯೂರ್. ಕಾರಣ ಇಷ್ಟೇ, ನೀವು ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್.
ಈಗೆಲ್ಲ ಅದು ಶುರು ಮಾಡ್ಕೊಂಬಿಟ್ಟಿದ್ದಾರೆ. ಪೇಷಂಟ್ಸನ್ನ ಇಂಪ್ರೆಸ್ ಮಾಡೋಕ್ಕೆ ದೊಡ್ಡ ದೊಡ್ಡ ಕಂಪ್ಯೂಟರ್ಗಳು, ದೊಡ್ಡ ದೊಡ್ಡ ಸೆಟಪ್ಗಳು, ಅದೆಲ್ಲ ಬೇಕಾಗಿರೋದು ನಿನ್ನ ತಲೆ, ನೀನು ಕೊಡೋ ಔಷಧಿ ಇಷ್ಟೇ. ನಾನು ಅರಳಿ ಮರದ ಕೆಳಗೆ ಕೂತ್ಕೊಂಡ್ರು ಇವತ್ತು 100 ಜನ ಬರ್ತಾರೆ ನನಗೆ. ಇಟ್ ಈಸ್ ನಾಟ್ ವಾಟ್ ಐ ಹ್ಯಾವ್. ಇನ್ಫ್ಯಾಕ್ಟ್ ನನ್ನ ಬಗ್ಗೆ ಕಾಮೆಂಟ್ಸ್ ಎಲ್ಲ ಅದೇ ಬರೀತಾರೆ, ಹಳೇ ಡಂಜನ್ ಥರ ಇದೆ, ಓಲ್ಡ್ ಇದು ಆಸ್ಪತ್ರೆ, ಸಿಕ್ಕಾಬಟ್ಟೆ ರೂಢಾಗಿ ಮಾತಾಡ್ತಾನೆ. ಎನಿವೆ, ಇದು ಗೊತ್ತಲ್ಲ ನಿಮಗೆ, ಈಗೆಲ್ಲ ನಿಮ್ಮ ಕಾಮೆಂಟ್ಸ್ ಎಲ್ಲ ಹಾಕೋದು ಒಂಥರ ಪಬ್ಲಿಕ್ ಟಾಯ್ಲೆಟ್ ಇದ್ದಂಗೆ. ಯಾರು ಯಾವಾಗ ಬೇಕಾದ್ರೂ ಅದನ್ನ ಮಾಡ್ಕೋಬಹುದು, ಅದಕ್ಕೇನು ಯಾರು ಕೇಳೋಲ್ಲ. ಇರ್ಲಿ, ಅದೇನಾದ್ರೂ ಆಗ್ಲಿ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟು ನಮ್ಮ ಡಾಕ್ಟ್ರುಗಳು ಆ್ಯಕ್ಚುಲ್ ಆಗಿ ಹೆಂಗಿದ್ರೆ ಇದೆಲ್ಲ ಆಗೋದನ್ನ ತಪ್ಪಿಸ್ಬೋದು, ನಾವು ಸರಿಗಿರ್ಬೋದು ಅನ್ನೋದಕ್ಕೆ ಹಾನಿಮನ್ ದಿವಸಕ್ಕೋಸ್ಕರ ಇಷ್ಟೆಲ್ಲ ಮಾತುಕತೆ ಒಂದು. ಕರೆಕ್ಟ್. ಹಾಗೆ ನನ್ನ ಸಹಬಾಂಧವ್ರ ಜೊತೆ ನನಗೆ ಹಂಚ್ಕೋಬೇಕು ಅನ್ನಿಸ್ತು. ನಾನು ಕ್ಲಿನಿಕಲ್ಲಿ ಒಬ್ಬೊಬ್ರಿಗೇನೆ ಪ್ರಾಣ ಕಳ್ಕೊಂಡು ಈ ಥರದ್ದೆಲ್ಲ ಮಾಡೋ ಅಷ್ಟೊಂದು ತೊಂದರೆ ಆಗುತ್ತೆ ಅಂತ. ಅದರಿಂದ ನಿಮ್ಮ ಜೊತೆ ಹಂಚ್ಕೊಂಡ್ರೆ ಒಂದು 4 ಜನಕ್ಕೆ ನಾನು ಎಲ್ಲರೂ ಈ ಸಮಾಜ ಒಂಥರ ದೊಡ್ಡ ಸಮಾಜ ಆಗೋಗ್ಬಿಡುತ್ತೆ, ಬಹಳ ರಾಮರಾಜ್ಯ ಆಗೋಗ್ಬಿಡುತ್ತೆ ಅನ್ನೋ ದೃಷ್ಟಿಯಿಂದ ಏನಲ್ಲ, 10 ಜನದಲ್ಲಿ ಯಾರೋ ಒಬ್ರಿಗೆ ಮನಸ್ಸು ಬದಲಾದ್ರೆ, ಅವ್ರ ಆಸ್ಪತ್ರೆಗೆ ಹೋಗೋದು ನಿಂತ್ರೆ, ಈ ಸಂದರ್ಶನದಿಂದ ನಾನು ಬದುಕಿದ ಸಾರ್ಥಕತೆ, ನೀವು ಫಂಕ್ಷನ್ ಮಾಡಿದ್ದು ಒಂದು ಸಾರ್ಥಕತೆ. ನಮ್ಮಲ್ಲಿ ಬರೀ ಮನುಷ್ಯರ ಬಗ್ಗೆ ಹೆಂಗಿರ್ಬೇಕು ಅಂತ ಹೇಳ್ತೀವಿ ನಾವು, ನಮ್ಮ ಡಾಕ್ಟ್ರಿಗೆ ಹೆಂಗಿರ್ಬೇಕು ಅಂತ ಹೇಳ್ತೀವಿ. ಹದ್ದಿನ ಕಣ್ಣಿರಬೇಕು, ಲೇಡೀಸ್ ಫಿಂಗರ್ ಇರಬೇಕು, ತಾಯಿಯ ಮಮತೆ ಕರುಣೆ ಇರಬೇಕು, ಇವೆಲ್ಲವನ್ನೂ ಹೇಳ್ತೀವಿ. ಹಾಗೆ ಹೇಳ್ತಾ ನಿಮಗೆ ಆಶ್ಚರ್ಯ ಆಗುತ್ತೆ. ಅದು ಈಗಿನವ್ರು ಮಾಡಲ್ಲ ಬಿಡಿ. ನಾನು ಪಾಠ ಮಾಡಿದ್ದೆ ಅವಾಗ 86 to 92. ಅವಾಗ ಹೇಳ್ತಾ ಇದ್ದೆ ಹುಡುಗರಿಗೆ, ನೀವು ಬದುಕೋದು ಕಲ್ತ್ಕೊಳ್ರಿ, ಪ್ರಿಸ್ಕ್ರೈಬ್ ಮಾಡೋದು ಕಲ್ತ್ಕೊಳ್ಳಿ. ಇವನು ಸರ್ ವಿಲಿಯಂ ಮಾಸ್ಲರ್ ಅದೇ ಹೇಳ್ತಾನೆ, ಅಥವಾ ಹಿಪೋಕ್ರೇಟ್ಸ್ ಹೇಳ್ತಾನೆ, ಪ್ಲೀಸ್ ಲಿಸನ್ ಟು ದ ಪೇಷಂಟ್, ಹೀ ಈಸ್ ಟೆಲಿಂಗ್ ಯು ದಿ ಡಯಾಗ್ನೋಸಿಸ್. ಕರೆಕ್ಟ್. ನೀನು ಯಾವುದಕ್ಕೂ ಹೋಗ್ಬೇಕಾಗಿಲ್ಲ, ಸಂಪೂರ್ಣವಾಗಿ ಕೇಳು. ಎಷ್ಟು ಜನ 40 ವರ್ಷದವ್ರು ಬರ್ತಾರಲ್ವಾ, ಹೆಂಗಸರು 40-45ರವರು, ಡಯಾಬಿಟಿಸ್ ಯಾವಾಗಿಂದ? ಅದೇ ಸರ್ ಜನವರಿಯಿಂದ ಶುರುವಾಯಿತು. ನಿಧಾನಕ್ಕೆ ಇನ್ನು ಮುಂದೆ ಒಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ಕೇಳ್ತೀನಿ, ಜನವರಿಗೆ ಮುಂಚೆ ಏನಾದ್ರು ಹೆಚ್ಚಾಗ? ಹ್ಞೂ ಸರ್, ತಾಯಿ ನನ್ನ ದೇವರು ಅಂತ ಇದ್ದವಳು, ನನ್ನ ಮಗಳನ್ನ ಒಬ್ಬಳೇ ಮಗಳು ಸಾಕಿದ್ದೆ, ಒಂದು ರಾತ್ರಿ ಕೇಳ್ದೆ ನನ್ನ ಹೊಟ್ಟೆಗೆ ಬಾಕು ಹಾಕಿ ಯಾವನ ಜೊತೆ ಓಡೋಗ್ಬಿಟ್ಲು ಸರ್. ಜನವರಿಲಿ ಓಡೋಗಿದ್ದಾಳೆ, ಇವಳಿಗೆ ಫೆಬ್ರವರಿಯಿಂದ ಡಯಾಬಿಟಿಸ್ ಶುರುವಾಗಿದೆ. ನೀನು ಡಯಾಬಿಟೀಸ್ಗೆ ಇನ್ಸುಲಿನ್ ಕಮ್ಮಿ ಅಂತ ಔಷಧಿ ಕೊಟ್ಟರೆ ನಿನ್ನಂಥ ಮೂಡ ಇನ್ನೊಬ್ಬ ಇಲ್ಲ, ಅವನು ಪರ್ಮನೆಂಟಾಗಿ ಪೇಷಂಟ್ ಆಗ್ತಾನೆ. ವಿಶ್ವಾಸ ದ್ರೋಹಕ್ಕೆ ಅಂತ ಔಷಧಿ ಕೊಟ್ಟೆ, ಅಲ್ಲಿ ದಾರಿಗೆ ಬಂದರು. ಈಗ ಎಷ್ಟು ಜನ ಹೇಳ್ತಾರೆ, ಅವನಾರೋ ಮನೆ ಕಟ್ಟಿಸ್ತಾ ಇದ್ದಾನೆ, ಕಾಂಟ್ರಾಕ್ಟ್ರು ಅರ್ಧ ಮನೆ ಮಾಡಿದ್ದಾನೆ, ಫುಲ್ ದುಡ್ಡು ತೊಗೊಂಡಿದ್ದಾನೆ, ಬಿಟ್ಟು ಓಡೋಗ್ಬಿಟ್ಟ. ಇವ್ರು ಯಾರೋ ನಂಬಿ ಸ್ವಂತ ಅಣ್ಣ ತಮ್ಮಂದ್ರಿ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ. ತಮ್ಮ ಗೊತ್ತಿಲ್ಲದೆ ಎಲ್ಲ ಆಕ್ಟಿವ್ ಆಗಿದ್ದ, ಅಣ್ಣನ ಹತ್ರ ಎಲ್ಲ ಸೈನ್ಗಳು ಹಾಕ್ಸ್ಕೊಂಡು ಒಂದು ದಿವಸ ಇಡೀ ಫ್ಯಾಕ್ಟ್ರಿ ಅವಂದು. ಅಷ್ಟೇ ಹಾಕ್ರಿ, 1.5 ಅಡಿ ಜಾಗಕ್ಕೆ ಸ್ವಂತ ಅಣ್ಣ ತಮ್ಮಂದ್ರು. ಅಪ್ಪಂದ್ರೆ ಆಸ್ತಿ ಮಾಡದೇ ಇದ್ರೆ ಚೆನ್ನಾಗಿತ್ತು. ಆಸ್ತಿಗೆ ಹೈಕೋರ್ಟ್ ತನಕ ಹೋಗ್ತಾರಲ್ರಿ. ಹೌದು. ಎಲ್ಲ ಹೋಗಿ ಇವನೇ ಮೆಹಲು ಬನಾಯ ಆಪಿ, ಕಬೀರ್ ಏನ್ ಹೇಳ್ತಾನೆ, ಮೆಹಲು ಬನಾಯ ಆಪಿ ಜಾಕೆ ಜಂಗಲ್ ಸೋಯ. ಇಷ್ಟೆಲ್ಲ ಮಾಡಿ ಏನು ಕೊನೆಗೆ? ಯಾತಕ್ಕೆ ಬದುಕ್ತಾ ಇದ್ದೀರ್ರಿ? ನಮ್ದು ನಾಯಿ ನರಿಗಳ ಥರ ಆಗ್ಬೇಕಾ ಬದುಕು? ಬದುಕಿರೋ ತನಕ ಖುಷಿಯಾಗಿ ಬದುಕ್ರಿ. ಒಂದೇ ಜೀವನ ಕೊಟ್ಟಿಯಾನೆ, ಇಷ್ಟು ಸುಖಕರವಾಗಿದೆ ಈ ಪ್ರಪಂಚ. ತುಂಬ ಎಷ್ಟೊಂದು ಕೊಟ್ಟಿಯಾನೆ ನಮಗೆ. ಸುಖ ಪಡೋಕೆ ನನಗೆ 108 ಕಾರಣ ಇದ್ದಾವೆ, ನಿಮಗೆ ದುಃಖ ಪಡೋಕೆ ಅಷ್ಟೇ ಕಾರಣ ಇರ್ಬೋದು. ಸೊ ಪಾಸಿಟಿವ್ ಫ್ಯಾಕ್ಟರ್ಸ್ಗೆ ಹೋಗಿ ಅವರ ಅರ್ಥ ಮಾಡ್ಕೊಳ್ಳಿ, ಅವ್ರನ್ನ ಕೇಳಿ, ಏನಾಯ್ತು ಅಂತ ಕೇಳಿಕೊಳ್ಳಿ. ಒಂದು ಮಗು ಬರ್ತಾ ಇತ್ತು ನನ್ನ ಹತ್ರ, ಆಸ್ತಮಾ. ಅದಕ್ಕೆ ಮನೇಲಿ ಸೂಕ್ಷ್ಮವಾಗಿ ಎಲ್ಲ ಅವಲೋಕನ ಮಾಡಿದರೆ ಏನು ದಿವಸ ಪುಸ್ ಹೊಡ್ಕೊಳೋದು ಕೊಟ್ಟರು, ಇದು ಕೊಟ್ಟರು, ಅದು ಕೊಟ್ಟರು, ಎಲ್ಲ ಆಯಿತು. ಐ ಥಿಂಕ್ 4 ವರ್ಷ ಆ ಮಗುಗೆ. ಅವ್ರ ತಾಯಿ ಅದಕ್ಕೋ ಹೊರಗೆ ಹೋದ್ಲು, ಪಕ್ಕಕ್ಕೆ ಕರೆದು ಬೆನ್ನ ಮೇಲೆ ಕೈ ಆಡಿಸಿ ಔಚ್ಕೊಂಡು, ಏನಾಯ್ತೆ ಪುಟಿ ಅಂದೆ. ನಮ್ಮ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ನಾನು ನೋಡ್ಕೊಳೋರು ಯಾರೂ ಇಲ್ಲ. ಸ್ಕೂಲಲ್ಲಿ ಟೀಚರು ನಾನು ಜಾಸ್ತಿ ಮಾರ್ಕ್ಸ್ ತೆಗಿಯಲ್ಲ ಅಂತ ಬೇರೆ ಹುಡುಗರ ಎದುರುಗಡೆ ನಿಲ್ಲಿಸಿ ನನ್ನ ಮುಗೀತಾರೆ. ಸೊ ಇವಳು ಆಸ್ತಮಾ ಎಲ್ಲೋಗುತ್ತೆ? ತನಗಾದ ಅವಮಾನಕ್ಕೆ ಅಂತ ಔಷಧಿ ಕೊಟ್ಟರೆ ಅವಳ ಆಸ್ತಮಾ ಹೋಯ್ತು. ಸೊ ಕಾಯಿಲೆಗೆ ಒಂದು ಹೆಸರಿಟ್ಟು ಔಷಧಿ ಕೊಡಬೇಡಿ. ಅದರಲ್ಲಿ ನಾವು ಹೋಮಿಯೋಪತಿ ಡಾಕ್ಟರ್ ಅಂತೂ ಮಾಡಲ್ಲ. ಎಷ್ಟೇ ಕೆಟ್ಟರು ಮೆಣಸು ಉಳುತ್ತರೂ ಜೋಳದ ಕಡೆನೆ ಅಂತ ನಮ್ಮಲ್ಲಿ ಒಂದು ಗಾದೆ. ಎಷ್ಟೇ ಹೋಮಿಯೋಪತಿ ಡಾಕ್ಟರ್ ಕೊಟ್ಟರು ಅದರಲ್ಲಿ ಏನೋ ಒಂದು ಲಾಜಿಕ್ ಇದ್ದೇ ಇರುತ್ತೆ. ಒಂದು. ಎರಡನೇದು, ನಾನು ನಮ್ಮ ಹೋಮಿಯೋಪತಿ ಡಾಕ್ಟರ್ಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದೇವರು ನಿಮ್ಮನ್ನ ಯಾವುದೋ ಜನ್ಮದ ಪುಣ್ಯ ಹೋಮಿಯೋಪತಿ ಡಾಕ್ಟ್ರಾಗಿ ಹುಡ್ಸ್ಯಾನೆ, ಅಯ್ಯೋ ನಮ್ಮ ಕರ್ಮ ಅಂದ್ಕೊಂಡ್ರೆ ಅದು ನಾನೇನು ಮಾಡೋಕ್ಕಾಗಲ್ಲ. ನೀವು ಸರಿಯಾಗಿ ಕೆಲಸ ಮಾಡಿ, ರಿಸಲ್ಟ್ಸ್ ವಿಲ್ ಬಿ ಯುವರ್ಸ್. ಈ ಸಮಾಜ ಯಾವತ್ತೂ ತನಗಾದವ್ರನ್ನ ಮರ್ತಿಲ್ಲ, ಅದಕ್ಕೆ ನಾನು ಹೊಣೆ. ಸರ್ ಎಲ್ಲೋಗ್ಲಿ, ಕೌಲಾಲಂಪುರದಲ್ಲಿ ಯಾರೋ ಹೋಟ್ಲಲ್ಲಿ, ಯಾವುದೋ 5 ಸ್ಟಾರ್ ಹೋಟ್ಲು ಎಲ್ಲೋ ಸಿಕ್ಕಿ,
ಅಯ್ಯೋ ನಮ್ಮ ಡಾಕ್ಟ್ರು ಅಂತ ಓಡ್ ಬಂದ್ಲು, ಕೈ ಹಿಡ್ಕೊಂಡ್ಲು. ಏನಮ್ಮ ಅಂದೆ. ಸಾರ್ 21 ವರ್ಷಕ್ಕೆ ಮುಂಚೆ ನಿಮ್ಮ ಹತ್ರ ಬಂದಿದ್ದೆ. ಏನು ಇವಾಗ? ಅದೇ ಮಕ್ಕಳಾಗಿರಲಿಲ್ಲ, ನನಗೊಂದು ಹೆಣ್ಮಗು ಆಯಿತು ಸರ್. ಅದು ಫಸ್ಟ್ ಇಯರ್ MBBS ಮಾಡ್ತಾ ಇದೆ ಕೌಲಾಲಂಪುರಲ್ಲಿ. ನನಗಾಗೋ ತೃಪ್ತಿ ಇದೆಯಲ್ಲ, ಕರೆಕ್ಟು. ಅದು ಅದು ಬಹುಶಃ ಮಲ್ಲಿಂಗೂ ಸಿಗುತ್ತೋ ಗೊತ್ತಿಲ್ಲ ನನಗೆ. ಅಂದರೆ ದುಃಖಿತರಿಗಾಗಿ ಮರುಕ ಮಾಡಿದರೆ ನಿನಗೆ ಸಿಗೋವಂಥದ್ದು ಸಿಕ್ಕೇ ಸಿಗುತ್ತೆ, ಖಂಡಿತ ಸಿಗುತ್ತೆ. ಹಿಸಾಬ್ ಕಿತಾಬೆಲ್ಲ ಅವನು ಇಡ್ತಾನೆ. ನೀವು ನಿಮ್ಮ ಕಾರು, ನಿಮ್ಮ ಬಂಗ್ಲೆ, ನಿಮ್ಮ ಜನಪ್ರಿಯತೆ ಇಷ್ಟರಲ್ಲೇ ಸಾಯಬೇಡಿ ದಯವಿಟ್ಟು. ಅದರಲ್ಲೂ ಇತ್ತೀಚೆಗೆ ಬರ್ತಾ ಇರುವಂಥ ಹೋಮಿಯೋಪತಿ ಡಾಕ್ಟರ್ಗಳು ದಯಮಾಡಿ ಒಂಚೂರು ಗಮನ ಹರಿಸಿ ಪೇಷಂಟ್ ಬೇಸ್ಡ್ ಪ್ರಿಸ್ಕ್ರಿಪ್ಷನ್ನಿಗೆ ಬೆಲೆ ಕೊಡಿ. ಇಂಡ್ಯೂಸ್ಡ್ ಯಾವುದು ಇನ್ಸ್ಟ್ರೂಮೆಂಟ್ ಇಂಡ್ಯೂಸ್ಡ್ ಕಂಪ್ಯೂಟರ್ಸ್, ಅವ್ರು ಹೇಳೋ ಎಲ್ಲ ಇನ್ವೆಸ್ಟಿಗೇಷನ್ಸು ಇಂತಿಂಥ ಕೇಸು ಅನ್ನೋದನ್ನು ದಯವಿಟ್ಟು ಬಿಟ್ಬಿಡಿ. ಅವ್ರು ಹೇಳೋಕೆ ಬಿಡಿ. ಯಾಕೆಂದರೆ ಅವ್ರು ಹೇಳೋಕೆ ಬಿಡದೆ ಇದ್ರೆ ಹೇಳ್ತಾ ಗೊತ್ತಾ, ಈ ಹೋಮಿಯೋಪತಿ ಡಾಕ್ಟ್ರಿಗೆ ಅಷ್ಟು ಗೊತ್ತಾಗಲಿಲ್ಲ ಅಂತಾರೆ. ಹ್ಞೂ ಅನ್ನಿ, ಬಟ್ ನಿಮ್ಮ ತಲೆ ಒಳಗಡೆ ನೀವು ಸ್ಕ್ಯಾನ್ ಮಾಡುವಾಗ ಆ ವ್ಯಕ್ತಿತ್ವವನ್ನು ಸ್ಕ್ಯಾನ್ ಮಾಡಿ, ರಿಪೋರ್ಟ್ಸ್ನಲ್ಲ. ವಿ ಆರ್ ನಾಟ್ ಟ್ರೀಟಿಂಗ್ ರಿಪೋರ್ಟ್ಸ್, ವಿ ಆರ್ ಟ್ರೀಟಿಂಗ್ ಎ ಹ್ಯೂಮನ್ ಬೀಯಿಂಗ್. ಎಷ್ಟು ನೋವು ಪಟ್ಕೊಂಡ ನೋಡಿ. ಆಗಲೇ ಹೇಳಿದ್ನಲ್ಲ ಆ ಕೇಸು, 65 ವರ್ಷದವನು ಇಡೀ ಜೀವ ತೇದಿದ್ದಾನೆ ಮನೆಗೆ, ಹೆಂಡತಿ ಮಕ್ಕಳು ಕೇರ್ ಮಾಡ್ತಾ ಇಲ್ಲ. ಈ ಮನೆಗೆ ಯಾಕೆ ಹೋಗ್ಬೇಕು ಅಂತಾನೆ. ಹೆಂಡತಿ ಕೇಳಿದ್ರೆ ನನ್ನ ಮಗನ ಬದುಕಿಸ್ತೀನಿ ಅಂತಾಳೆ. ಸಂಬಂಧಗಳು ಅಲ್ಲಿಗೆ ಬಂದಿದ್ದಾವೆ. ನಿಮ್ದೇನಮ್ಮ, ನಿಮ್ಗೆ 50-100 ಕೊಟ್ಟು ಅಥವಾ ನೀವು 1000 ರೂಪಾಯಿ ಚಾರ್ಜ್ ಮಾಡಿ ನಿಮ್ಮನ್ನ ಭಾಳ ಅಂತಾನ. ಹೊರಗಡೆ ಹೋಗಿ ಲೋಫರ್ ಡಾಕ್ಟ್ರು ಅಂತಾನೆ ಪೇಷಂಟು. ಅವನ ಕೈಲಿ ನಾವು ಹಂಗೆ ಅನ್ನಿಸ್ಕೋಬಾರ್ದು. ಬದುಕಿದ್ರು ಒಂದೇ, ಸತ್ರು ಒಂದೇ. ಕಾಮೆಂಟ್ಸು ಎಲ್ಲರಿಗೂ ಮಾಡ್ತಾರ್ರಿ. ಮೊನ್ನೆ ನನಗೆ ಯಾರೋ ಒಂದು ದೊಡ್ಡ ಫಂಕ್ಷನಲ್ಲಿ ಇದ್ದೀನಿ, ಒಬ್ಬಳು ಒಂದು 500 ಜನ ಪ್ರಜ್ಞಾವಂತ ಜನರಿರುವಂಥ ಒಂದು ದೊಡ್ಡ ಫಂಕ್ಷನ್ನು ಮಾತಾಡ್ತಾ ಇದ್ದೆ. ನಿಮ್ಮ ಬಗ್ಗೆ ಏನೇನು ಬರೀತಾರೆ ಗೊತ್ತಾ ಕಾಮೆಂಟ್ ಬಾಕ್ಸಲ್ಲಿ ಅಂತ. ನಂಗೆ ಗೊತ್ತಿತ್ತು ಏನೇನು ಬರೀತಾರೆ ಅಂತ. ನಮ್ಗೆ ಆಗದೇ ಬರೆಯೋದು, ಒಳ್ಳೆಯವ್ರು ಯಾರೂ ಬರೆಯಲ್ಲ. ಅದನ್ನೇ ಹೇಳ್ತೀನಿ, ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಟ್ರು 190 ಜನ ದೇ ಡೋಂಟ್ ವಾಚ್, ಬಟ್ ಅವ್ರ ಫ್ರೆಂಡ್ಸನ್ನು ಕಳಿಸ್ತಾರೆ. ಹೆದರ್ಕೋಬೇಡಿ. ಅವ್ಳು ಕೇಳಿರಲಿಲ್ಲ ನನ್ನ ಏನು ಬರೀತಾರೆ ಗೊತ್ತಾ ಅಂತ. ನಾನು ಒಂದ್ಸರಿ ನೋಡಿದೆ, ಎಲ್ಲರೂ ನಾನೇನು ಹೇಳ್ತೀನಿ ಅಂತ ಕಾಯ್ತಾ ಇದ್ರು. ತಮ್ಮ ಹತ್ರ ಎಲ್ಲ ಗೂಗಲ್ ಇದೆಯಾ ಅಂದೆ. ಇದೆ ಅಂದರು. ಪ್ಲೀಸ್ ಓಪನ್ ಅಂದೆ. ಓಪನ್ ಮಾಡಿದ್ರು. ಟಾಪ್ 10 ಕ್ರಿಮಿನಲ್ಸ್ ಆಫ್ ಇಂಡಿಯಾ ಟೈಪ್ ಮಾಡಿ ಅಂದೆ. ಎಲ್ಲರೂ ಟೈಪ್ ಮಾಡಿರು. ನನ್ನ ಹೆಸರಿದೆಯಾ ನೋಡಿ ಹಿಂದೆ. ಇರಲಿಲ್ಲ. ಯಾರ ಹೆಸರಿದೆ ಗೊತ್ತು ನಿಮಗೆ? ನಾನು ಹೆಸರು ಹೇಳಲ್ಲ. ಅಂಥವ್ರಿಗೂ ಬಿಡಲಿಲ್ಲ ರೀ, ಅಂಥವ್ರಿಗೂ ಬಿಡಲಿಲ್ಲ. ಇನ್ನು ರುದ್ರೇಶ್ ಯಾವಮಹ ಎಂಪೈರ್ಗಳೆಲ್ಲ ಬಿದ್ದೋದು. ಅಜ ಬಿದ್ದ, ಅಜಮಿಳರು ಬಿದ್ದ, ರಾವಣನ ಎಚ್ಚೆತ್ತು ಬಿದ್ದ. ಈ ಜಗತ್ತು ಯಾರನ್ನು ಬಿಟ್ಟಿದೆ? ಯಾರನ್ನು ಬಿಟ್ಟಿಲ್ಲ. ಆದರೆ ನನಗೆ ಕೊನೆಯ ದಿವಸ ಸಾಯ್ಬೇಕಾದ್ರೆ ನೀವೇನಾದ್ರು ಒಂದು ಪ್ರಶ್ನೆ ಕೇಳಿದರೆ ನಾನು ಹೇಳ್ತೀನಿ, ಐ ಹ್ಯಾವ್ ನಾಟ್ ಲಿವ್ಡ್ ಇನ್ ವೈನ್. ನನ್ನ ಜೀವನ ವ್ಯರ್ಥ ಆಗಿಲ್ಲ, ಬದುಕಿದ್ದಕ್ಕೆ ಸಾರ್ಥಕ ಇದೆ. ಕೊನೆಯ ದಿವಸನೂ ಕೂಡ ಸುಖವಾಗಿ ಹೋಗ್ತೀನಿ ನಾನು. ದಟ್ ಈಸ್ ನನ್ನ ವೈಯಕ್ತಿಕವಾಗಿ ಆ್ಯಟಿಟ್ಯೂಡು. ಇದು ನನ್ನೆಲ್ಲ ನಾನೇನು ಇಲ್ಲಿ ಕ್ಯಾಮ್ರಾ ಮುಂದೆ ಗಣಪತಿ ಸಿಕ್ಬಿಟ್ರು ಅಂತ ಹೇಳಿ ನಮಗೆಲ್ಲ ಹೇಳ್ತಾನೆ ಅಂತ ದಯಮಾಡಿ ಅನ್ಕೋಬೇಡಿ. ನನಗೆ ಬೇರೆ ಅವಕಾಶ ಇಲ್ಲದೆ ಇರೋದ್ರಿಂದ ಗಣಪತಿ ಅವರು ಇಷ್ಟು ಮುಕ್ತವಾಗಿ ನೋಡಿ ಇಷ್ಟೋ ತನಕ ಒಂದಾರು ಮಾತಾಡಿದ್ದಾರೆ. ಅವರು ನನ್ನನ್ನೇ ಮಾತಾಡೋಕೆ ಬಿಟ್ಟರು. ಉದ್ದೇಶ ಜನಕ್ಕೆ ಮುಟ್ಟೋದೇ ವಿನಃ ಖಂಡಿತ ನನ್ನ ಹೆಗ್ಗಳಿಕೆ ಅದು ಇವಾಗ ಬೇಕಾಗಿಲ್ಲ. ನನಗೆ ಯಾವುದೇ ಪ್ರಪಂಚದ ಎಲ್ಲೋ ಅಥೆನ್ಸಲ್ಲಿ ಯಾರೋ ಸಿಕ್ಕರು, ಮೊನ್ನೆ ಅಲ್ಲೆಲ್ಲೋ ದುಬೈ ಏರ್ಪೋರ್ಟಲ್ಲಿ ಯಾರೋ ಸಿಕ್ಕರು. ಸಾರ್ ಬರ್ತಾ ಇದೆ. ನೆನ್ನೆ ಈ ರಾಜ್ಯದ ಅತ್ಯುನ್ನತ ದೊಡ್ಡ ಪದವಿ ಇರುವಂಥ ಒಂದು ದೊಡ್ಡ ಮೊದಲನೇ ಆಫೀಸ್ಗೆ ಹೋದೆ. ಅಲ್ಲಿ ಯಾರೋ ಹೇಳ್ತಾರೆ ನಮ್ಮ ತಾಯಿನ ಕರ್ಕೊಂಬರ್ತಾ ಇದ್ದೇನೆ. ಯಾರೋ IAS ಸೆಕ್ರೆಟ್ರಿ ಮರ್ತ್ಬಿಟ್ರ ಡಾಕ್ಟ್ರೇ ಅಂದರು. ನೆನ್ನೆ ಇಲ್ಲಿ ಪಕ್ಕದಲ್ಲಿ ತಾಜಾ ತಿಂಡಿ ಹೋದೆ. ಒಬ್ಳು ಓಡ್ ಬಂದು ಮಗಳನ್ನ ಕರ್ಕೊಂಬಂದು ಆ ಕಡೆ ನಿಂತ್ಕೊಂಡ್ರು. ಮಗನಿಗೆ ಫೋಟೋ ತೆಗಿಯೋ ನಿಮ್ಮ ಹತ್ರಕ್ಕೆ ಬಂದಮೇಲೆ ಮಗು ಆಗಿದ್ದು ಅಂತಾರೆ. ಮತ್ತು ಹೇಳಿಲ್ವಲ್ಲಮ್ಮ 15 ವರ್ಷ ಆದಮೇಲೆ ಅದು ಪೇಷಂಟಿಗೆ ಬಿಟ್ಟಿದ್ದು. ಹೇಳಲ್ಲ ಅವರು. ನನಗೆ 3,000 ಇರೋದು ಗೊತ್ತಿರೋದು ಮಾತ್ರ, ಗೊತ್ತಿಲ್ಲದೆ ಇರೋದು ಇನ್ನೂ ಎಷ್ಟೋ ಸಾವಿರ ಇದೆ. ಪೇಷಂಟ್ ಥರನೇ ಬಿಹೇವ್ ಮಾಡ್ತಾನೆ. ಪೇಷಂಟ್ ಕ್ಯಾನ್ ಆಲ್ವೇಸ್ ಚೂಸ್ ಎ ಡಾಕ್ಟರ್ ಕೆನಾಟ್ ಚೂಸ್ ಎ ಪೇಷಂಟ್. ಆಗಲಿ, ನನ್ನ ಪಾಲಿಗೆ ಬಂದಿದ್ದು ಪಂಚಾಮೃತ. ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ. ನನ್ನನ್ನು ಯಾರೂ ನೋಡದೇ ಇದ್ದಾಗ ನಾನು ಹೆಂಗೆ ಬಿಹೇವ್ ಮಾಡ್ತೀನಿ ಅನ್ನೋದು ನನ್ನ ಕ್ಯಾರೆಕ್ಟರ್ನ ಡಿಫೈನ್ ಮಾಡುತ್ತೆ. ನಾವು ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬದುಕಿದ್ದಕ್ಕೊಂದು ಸಾರ್ಥಕತೆ. ದುಡ್ಡು ಮಾಡೋದು, ಮಾಡೋದು ಅದೆಲ್ಲ ಅಲ್ಲ. ಕೊನೆಯದಾಗಿ ಒಬ್ಬ ವೈದ್ಯನಿಗೆ ಇರಬೇಕಾದ ಅರ್ಹತೆ ಬಗ್ಗೆ ನಾನು ಹೇಳ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ. ಏನಿರಬೇಕು? ಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್, ಸೌಶೀಲ್ಯ, ಕಾರುಣ್ಯ, ಮಾಧುರ್ಯ, ಸೌಹಾರ್ದ, ಸಾಮ್ಯ, ಸ್ಥೈರ್ಯ, ಧೈರ್ಯ, ಪರಾಕ್ರಮ, ಸತ್ಯಕಾಮ, ಸತ್ಯ ಸಂಕಲ್ಪ, ಕೃತಿತ್ವ, ಕೃತಜ್ಞ,
ಪ್ರಬುದ್ಧ, ತದೇಕಾನುಭವ ಅಷ್ಟೆಲ್ಲ ಹೇಳಿ ಕೊನೆಗೆ ಹೇಳ್ತಾನೆ ಒಬ್ಬ ವೈದ್ಯ ಆಪತ್ ಸಖ ಆಗಿರಬೇಕು ಅಂತ. ಫ್ರೆಂಡ್, ಫಿಲಾಸಫರ್, ಗೈಡ್. ಐ ಥಿಂಕ್ ಇಷ್ಟು ನಾವೆಲ್ಲ ಮಾಡಿಬಿಟ್ರೆ ಈ ಜಗತ್ತು ಧರೆಗೆ, ಸ್ವರ್ಗವೇ ಧರೆಗೆ ಖಂಡಿತ ಇಳಿಯುತ್ತೆ. ಐ ಥಿಂಕ್ ಅದನ್ನು ಹೋಪ್ ಮಾಡ್ತಾ ಈ ಒಂದು ಸುಸಂದರ್ಭವನ್ನು ಕೊಟ್ಟಿದ್ದು ಗಣಪತಿಯವರಿಗೆ ನಮಸ್ಕಾರ ಹೇಳ್ತಾ, ಹಾನಿಮನ್ ಮತ್ತೆ ಸರ್ ವಿಲಿಯಂ ಆಸ್ಲರ್ನೇ ಕೋಟ್ ಮಾಡ್ತೀನಿ. ಇಫ್ ಎನಿಬಡಿ ಹ್ಯಾಸ್ ಡನ್ ಎನ್ ಹ್ಯೂಮನ್ ಸರ್ವಿಸ್ ಟು ದಿ ಮೆಡಿಸನ್, ಇಟ್ ಈಸ್ ನನ್ ಅದರ್ ದೆನ್ ದಿ ಹೋಮಿಯೋಪತಿಕ್ ಫೌಂಡರ್ ಕ್ರಿಶ್ಚಿಯನ್ ಫ್ರೆಡ್ರಿಕ್ ಸ್ಯಾಮ್ಯುಯಲ್ ಹಾನಿಮನ್ ಅಂತ ಆಧುನಿಕ ವೈದ್ಯಕೀಯ ಪದ್ಧತಿಯ ಪಿತಾಮಹ ಆಸ್ಲರ್ ಹೇಳ್ತಾನೆ. ಹಂಡು ಪಂಡು ಎಂಕಾನಾಣಿ ಹೇಳೋದಲ್ಲ. ದೊಡ್ಡವ್ರು ಏನು ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ನಾವು ನನ್ನ ಮೂಗು ದೊಡ್ಡದು ನಿನ್ನ ಮೂಗು ದೊಡ್ಡದು ಅಂತ ಮಾಡ್ತಾ ಇಲ್ಲ. ನಾವೆಲ್ಲ ಜನ ಕಲ್ಯಾಣ, ಮಾನವ ನಿರ್ಮಾಣ ಮತ್ತು ಇತಿಹಾಸ ನಿರ್ಮಾಣ ಇದನ್ನು ಮಾಡಿಕೊಂಡು ಒಳ್ಳೆಯವರಾಗಿ ಬದುಕಿ ಸಮಾಜದಲ್ಲಿ ಹೋಗೋದಷ್ಟೇ ನಮ್ಮ ಉದ್ದೇಶ ಅಂತ ಅಂದ್ಕೊಂಡಿದ್ದೀನಿ ಗಣಪತಿಯವರೇ. ನಿಮ್ಗೇನಾದ್ರು ವೈಯಕ್ತಿಕವಾಗಿ ಏನಾದ್ರು ಇದ್ದರೆ ನೀವು ಈ ಕಾರ್ಯಕ್ರಮವನ್ನು ಎಲ್ಲಿ ಮಾಡ್ತಾ ಇದ್ದೀರಿ? ಈ ಕಾರ್ಯಕ್ರಮ 5ನೇ ತಾರೀಕು ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಧನ್ವಂತರಿ ಸಭಾಂಗಣದಲ್ಲಿ ಮಾಡ್ತಾ ಇದ್ದೀವಿ. ನನಗೆ ಅದೊಂದು ಬಹಳ ಸಂತೋಷದ ಸಂಗತಿ. ಡಾಮಿನೆಂಟ್ ಆಗಿರೋ ಒಂದು ಸಿಸ್ಟಮ್ಗೆ ಹೆಲ್ತ್ ಯೂನಿವರ್ಸಿಟಿ ಆಗಿರೋದು ಅದು ಮೆಡಿಕಲ್ ಪ್ಲೂರಲಿಸಮ್ನ ಮೇಂಟೈನ್ ಮಾಡ್ತಾ ಇದೆ. ಹಾಗಾಗಿ ಪ್ರತಿ ವರ್ಷ ಹೋಮಿಯೋಪತಿ ಡೇನ, ವರ್ಲ್ಡ್ ಹೋಮಿಯೋಪತಿ ಡೇನ ಅದು ಆಚರಿಸುತ್ತೆ. ನಾನು ಸಿಂಡಿಕೇಟ್ ಮೆಂಬರ್ ಆದಾಗ 15 ವರ್ಷಕ್ಕೆ ಮುಂಚೆ ನನ್ನ ತಂದೆ ತಾಯಿ, ಅದೇ ಮುಗೀತು, ಅದೇ ಲಾಸ್ಟು, ನನ್ನ ತಂದೆ ತಾಯಿ ಹೆಸರಿನಲ್ಲಿ ಒಂದಷ್ಟು ಹಣವನ್ನು ಇಡುಗಂಟನ್ನಿಟ್ಟು ಅದರಿಂದ ಬರೋ ಹಣದಿಂದ ಪ್ರತಿ ವರ್ಷ ಆಚರಿಸಬೇಕು ಅಂತ ಲಾ ಮಾಡಿ ಕೈ ಬಿಟ್ಟಿದ್ದೀವಿ. ಹಾಗಾಗಿ ನಮ್ಮ ಅಸ್ತಿತ್ವಕ್ಕೆ, ನಮ್ಮ ಇರುವಿಕೆಗೆ, ನಮ್ಮ ಬದುಕಿದ್ದಕ್ಕೆ ಸಾರ್ಥಕತೆ ಈ ಥರದ್ದು ಒಂದು ಫಂಕ್ಷನ್ ಮಾಡಿದ್ರೆ ದೊಡ್ಡವರಾಗಲ್ಲ. ಆದರೆ ಅಂಥ ಒಂದು ದೊಡ್ಡ ಸಿಸ್ಟಮ್ಮು ಭಾರತದಲ್ಲಿಯೇ ಅತ್ಯಂತ ಬೆಸ್ಟ್ ಹೆಲ್ತ್ ಯೂನಿವರ್ಸಿಟಿ ಅಂತ ಹೇಳ್ಕೊಳ್ಳೋವಂಥ ರಾಜೀವ್ ಗಾಂಧಿ ಯೂನಿವರ್ಸಿಟಿನಲ್ಲಿ ಹೋಮಿಯೋಪತಿ ಡೇನ್ ಮಾಡ್ತಾ ಇರೋದು ಎಲ್ಲ ಹೋಮಿಯೋಪತಿ ವೈದ್ಯರಿಗೆ, ನನ್ನೆಲ್ಲ ಬಾಂಧವರಿಗೆ, ಹೋಮಿಯೋಪತಿಯನ್ನು ಫಾಲೋ ಮಾಡ್ತಿರೋವಂಥ ಎಲ್ಲ ಪ್ರಬುದ್ಧ ಜನತೆಗೆ ಸಂತ ಮರ್ಯಾದೆ. ರಾಜ್ಯಪಾಲರು ಬರ್ತಾರೆ, ರಾಜ್ಯದ ಪ್ರಥಮ ಪ್ರಜೆ. ರಾಜ್ಯಪಾಲರು ಮನ್ನಣೆ ಕೊಡ್ತಾರೆ ಒಂದು ಸಿಸ್ಟಮ್ಗೆ ಅಂದರೆ ರಾಜ್ಯಪಾಲರು ಕೊಟ್ಟರೆ ಮಾತ್ರ ದೊಡ್ಡದು ಅಂತಲ್ಲ. ನೀನು ದೊಡ್ಡವನು, ಅದಕ್ಕೋಸ್ಕರ ಮನ್ನಣೆ ಕೊಡ್ತಾರೆ. ಕರೆಕ್ಟ್. ಕೊಟ್ಟಿದ್ದಾರೆ, ಅವ್ರು ಬರ್ತಾರೆ. ನಮ್ಮ ವೈಸ್ ಚಾನ್ಸಲರ್ ಭಗವಾನ್ ಅವರು ಇರ್ತಾರೆ. ಇದು ಅವರ ಒಳ್ಳೆತನದಿಂದನೇ ಆಗಿರೋವಂಥದ್ದು. ಮತ್ತು ನಂದೇ ಅವತ್ತು ದತ್ತಿ ಉಪನ್ಯಾಸ ಇರುತ್ತೆ. ಈಗ ನಾನು ಮಾತಾಡಿದ್ದನ್ನೆಲ್ಲ ಅಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡೆ. ನನಗೆ 10 ನಿಮಿಷ ಕೊಟ್ಟಿದ್ದಾರೆ. 1 ಅವರಲ್ಲಿ ನಾನೇನೇನು ಮಾಡೋಕ್ಕಾಗುತ್ತೋ ಇಲ್ಲವೋ ಅಂತ ಹೇಳಿ ಅವತ್ತು ಹಾಕಿದರೆ ನನ್ನೆಲ್ಲ ಹೋಮಿಯೋಪತಿ ಬಾಂಧವರು ಇದನ್ನೇ ದತ್ತಿ ಉಪನ್ಯಾಸ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ತಮ್ಮ ಹತ್ರ ಈ ಮಾತುಕತೆ ಸರ್. ಸೊ ವೀಕ್ಷಕರೇ, ಇಲ್ಲಿಯವರೆಗೆ ಡಾಕ್ಟರ್ ರುದ್ರೇಶ್ ಅವರ ನಿರರ್ಗಳವಾದಂಥ ಅನುಭವಜನ್ಯ ಮತ್ತು ಅವರ ಇಡೀ ಜೀವನದ ಪರಿಕ್ರಮದಲ್ಲಿ ಅವರು ಕಂಡುಕೊಂಡಂಥ ಬದುಕು, ಭಾವ, ಸಮಾಜ, ಸಂಸ್ಕೃತಿ ಏನು ಅನ್ನೋದನ್ನು ನಮ್ಮೆದುರು ಬಹಳ ಮುದ್ದಾಗಿ ಸುಂದರವಾಗಿ ತೆರೆದಿಟ್ಟು ನಾವು ಮಾಡಬೇಕಾದದ್ದಿಷ್ಟೇ. ಬದುಕು ಒಂದು ದೊಡ್ಡ ಪ್ರಯಾಣ. ಅಲ್ಲಿ ಇಂಥ ಅನುಭವಜನ್ಯ ವ್ಯಕ್ತಿಗಳ ಮಾತುಗಳನ್ನು ಕೇಳ್ತಾ ಎಲ್ಲೋ ಒಂದು ಕಡೆ ನಾವು ಅದನ್ನು ಅಳವಡಿಸ್ಕೊಳ್ಳುವಂಥ ಸಣ್ಣ ಪ್ರಯತ್ನ, ಪೂರ್ಣ ಮಟ್ಟದ ಅಳವಡಿಕೆ ಬಹಳ ಕಷ್ಟ. ಆದರೆ ಒಂದು ಸಣ್ಣ ಪ್ರಯತ್ನ ಮಾಡಿದರೂ ನಾವು ಆರೋಗ್ಯಪೂರ್ಣವಾದಂಥ ಜೀವನವನ್ನು ಯಾವುದೇ ರೀತಿಯ ಔಷಧ, ಡಾಕ್ಟ್ರು ಇತ್ಯಾದಿಯ ಅವಲಂಬನೆ ಇಲ್ಲದೇ ಬದುಕಬಹುದು ಅನ್ನೋದಕ್ಕೆ ರುದ್ರೇಶ್ ಅವರ ಮಾತು ಬಹಳ ನಿತ್ಯ ಸತ್ಯ ಅಂತ ನಾನು ಭಾವಿಸ್ತೇನೆ. ಇಲ್ಲಿವರೆಗೆ ಸರ್ ನಮಗೆ ಸಮಯ ಕೊಟ್ರಿ, ನಿಮ್ಮ ಅನುಭವದ ದಾರೆ ಎರೆದ್ರಿ, ಬಹಳ ಸಂತೋಷ ಆಗಿದೆ. ಖಂಡಿತ ಹೌದು. ನೀವು ಮಾತಾಡಿದ್ಮೇಲೆ ನಾನು ಮಾತಾಡಬಾರ್ದು ಗೊತ್ತು ನನಗೆ. ಧರ್ಮವಿಲ್ಲದ ವಿಜ್ಞಾನ ದೂರ್ತರ ತಾಣವಾಗುತ್ತೆ ಅಂತ ಐನ್ಸ್ಟೀನ್ ಆವಾಗಲೇ ಹೇಳಿದ್ದ. ಅದು ನಮ್ಮೆಲ್ರಿಗೂ ದಯಮಾಡಿ ಗೊತ್ತಿರಲಿ. ಯಾವುದೇ ನಿನ್ನ ಇದು ಧರ್ಮವಿಲ್ಲದ ವಿಜ್ಞಾನ ದೂರ್ತರ ತಾಣ ಆಗುತ್ತೆ ಅಂತ ಹೇಳಿದ್ದು. ಮತ್ತು ನಮ್ಮೆಲ್ಲರ ಬದುಕು ಒಳಿತಿನೆಡೆಯ ಧ್ಯಾನದಂತಿರಲಿ ಅಂತ ಆಶಿಸ್ತಾ ನಿಮಗೂ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ.